ಸೂಪರ್ ಆಗಿದೆ. ಫಸ್ಟ್ ಯಾವಾಗಲೂ ಸಲಾಡ್ ತಿಂದ್ಬಿಡ್ಬೇಕು, ಆಮೇಲೆ ತಿನ್ಬೇಕು. ಸಕ್ಕತ್ತಾಗಿರುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಆರೋಗ್ಯದ ಎಲ್ಲ ಸೀಕ್ರೆಟ್ಗಳು ಅಡಗಿದೆ. ನಾವು ಮಾಡೋ ಅಡುಗೆಯಲ್ಲೇ ನಮ್ಮ ಆರೋಗ್ಯ ಇರುವುದು. ಸೊ ನಾನು ಇವತ್ತು ನಿಮಗೆ ತೋರ್ಸೋಕ್ಕೆ ಬರ್ತಾ ಇರೋ ರೆಸಿಪಿ ಯಾವುದಂದರೆ ಖಾರ ಪೊಂಗಲ್. ನನಗೆ ಸಖತ್ ಇಷ್ಟ. ಸೊ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ 1.5 ಕಪ್ಪಷ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹೆಸರು ಕಾಳಿನ ಬೇಳೆನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಹೆಸರು ಬೇಳೆ ಅಂತ ಏನು ಕರಿತೀವಲ್ಲ ಅದನ್ನು. ಸೊ ಇದೆರಡನ್ನೂ ಹಾಕಿಬಿಟ್ಟು ನಾವಿಲ್ಲಿ ನೀಟಾಗಿ 2ರಿಂದ 3 ಟೈಮ್ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ನೀವು ಇದನ್ನು ಕನ್ಸಿಸ್ಟೆನ್ಸಿ ನಿಮಗೆ ಅನುಗುಣವಾಗಿ ಯಾವ ಥರ ಬೇಕೋ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಸಾಕಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಎಷ್ಟು ನೀರು ಹಾಕಿದ್ರೂ ಇದು ತುಂಬಾ ಟೇಸ್ಟಿಯಾಗೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀನಿ ಅದರ 3ರಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು. ಸೊ ನೀರನ್ನೆಲ್ಲ ಆ್ಯಡ್ ಮಾಡಿದ ಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ, ಮತ್ತು ಅದೇ 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಇದನ್ನು ಲಾಸ್ಟಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡೋರಿದ್ದರೆ ನೀವು ಲಾಸ್ಟಿಗೆ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಎಣ್ಣೆ ತುಪ್ಪ ಯಾವುದೂ ಯೂಸ್ ಮಾಡದೇ ಇರೋದ್ರಿಂದ ಮೊದಲಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ಗೆ ಇಟ್ಟು 5 ವಿಸಿಲ್ನ ತೊಗೊತಾ ಇದ್ದೀನಿ. ಸೊ ಅದಾಗೋ ಅಷ್ಟರಲ್ಲಿ ಒಂದು ಸಲಾಡ್ನ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೂಲಂಗಿ ಸೊಪ್ಪನ್ನು ತೊಗೊಂಡು ನಾನು ಮೂಲಂಗಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಬೇಳೆ ಮತ್ತು ರೈಸಿಂದ ಮಾಡಿರೋ ಪೊಂಗಲ್ ತಿನ್ನೋದ್ರಿಂದ ಏನಾಗುತ್ತೆ, ಪ್ರೋಟೀನು ನನಗೆ ಕಾರ್ಬೋಹೈಡ್ರೇಟ್ಸ್ ಬಂತು. ಬಟ್ ಸಲಾಡ್ ಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಎಲ್ಲರೂ ಏನು ಮಾಡ್ತಾರೆ, ಮೂಲಂಗಿ ಸೊಪ್ಪನ್ನ ಬಿಸಾಕ್ಬಿಡ್ತಾರೆ, ಇಲ್ಲ ಅಂಗಡಿಯಿಂದ ತರೋವಾಗಲೇ ತೊಗೊಂಬರಲ್ಲ. ಬಟ್ ನಾನು ಅದನ್ನ ಕಂಪಲ್ಸರಿ ತೊಗೊಂಬಂದು ಅದರಿಂದ ವಿಧವಾದಂಥ ಅಡುಗೆಗಳನ್ನ, ಸಲಾಡು, ಪಲ್ಯ, ಸಾಂಬಾರು, ರೊಟ್ಟಿ ಎಲ್ಲನೂ ಮಾಡ್ತೀನಿ. ಅದರಲ್ಲಿ ಇವತ್ತು ನಾನು ನಿಮಗೆ ಮೂಲಂಗಿ ಸೊಪ್ಪಿನ ಸಲಾಡ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮೂಲಂಗಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 3 ಮೂಲಂಗಿ ಏನಿರುತ್ತೆ ಅದರ ಸೊಪ್ಪನ್ನ ತೊಗೊಂಡಿದ್ದೀನಿ. ಅರ್ಧದಷ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಳ್ಳೋದು ಬಿಡೋದು ನಿಮ್ಮ ಆಪ್ಷನ್, ಬಟ್ ನಾನು ಇರಲಿ ಅಂತ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು 3ರಿಂದ 4 ಟೈಮು ಚೆನ್ನಾಗಿ ತೊಳಿಬೇಕು. ಓಕೆ. ಸೊ ಇದೆಲ್ಲ ಈ ಪೊಂಗಲ್ ಆಗಿರ್ಬೋದು, ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಈ ಸಲಾಡ್ಗೆ ಇಂಗ್ರೀಡಿಯೆಂಟ್ಸ್ಗಳೇನಪ್ಪ ಅಂತಂದರೆ ನಮ್ಮ ಗಟ್ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ಇಲ್ಲಿ ಸೊಪ್ಪನ್ನೆಲ್ಲ ತೊಳ್ಕೊಂಬಂದು ಅದು ನೀರು ಇದಾಗಲಿ ಅಂತ ಇದು ಮಾಡಿದ್ದೀನಿ. ಮೀನ್ ವೈಲ್ ನಾನು ಕುಕ್ಕುಂಬರು, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕುಕ್ಕುಂಬರು, 2 ಕ್ಯಾರೆಟು, ದೊಡ್ಡದು 1 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಸಿಪ್ಪೆ ಬಿಡಿಸಿ ಕಾಳು ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಜಸ್ಟ್ ಗಾರ್ನಿಷ್ಗೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು. ನಾನು ನಿಂಬೆಹಣ್ಣನ್ನು ಯೂಸ್ ಮಾಡಿಲ್ಲ. ಸೊ ಇವತ್ತು ತೋರಿಸ್ತಾ ಇರೋ ಈ ಖಾರ ಪೊಂಗಲ್ ಮತ್ತು ಈ ಸಲಾಡ್ ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ಒಳ್ಳೆ ನ್ಯೂಟ್ರಿಷನಿಸ್ಟ್ ಆಗಿರುವಂಥ ಒಂದು ಫುಡ್ಡು. ಸೊ ಇದೇನಾಗುತ್ತೆ ಅಂದರೆ ನಮ್ಮ ಗಟ್ಟಲ್ಲಿ ಏನು ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದು ಹೆಲ್ದಿ ಬ್ಯಾಕ್ಟೀರಿಯಾನ ಡೆವಲಪ್ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ವೇಟ್ ಮ್ಯಾನೇಜ್ಮೆಂಟ್ ಕೂಡ ಇದು ತುಂಬ ಇಂಪಾರ್ಟೆಂಟು. ಮತ್ತು ಬೌವಲ್ ಪ್ರಾಬ್ಲಮ್, ಇರಿಟೇಬಲ್ ಬೌಲ್ ಇರುತ್ತಲ್ಲ ಅದನ್ನು ಕೂಡ ಕಮ್ಮಿ ಆಗುತ್ತೆ. ಮತ್ತು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಬ್ಲಡ್ ಶುಗರ್ನ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಮೂಲಂಗಿ ಸೊಪ್ಪಿಂದ ಏನಾಗುತ್ತೆ ಅಂದರೆ ನಮಗೆ ವಿಟಮಿನ್ ಎ, ಸಿ ಮತ್ತು ಕೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಿಗುತ್ತೆ. ಕ್ಯಾರೆಟು, ಕುಕುಂಬರು, ಕೋಕೋನಟ್ಟು, ಗ್ರೀನ್ ಚಿಲ್ಲಿ ಇದೆಲ್ಲ ಏನಂದರೆ ಆ್ಯಂಟಿ ಇನ್ಫ್ಲಮೇಷನ್ನು, ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಸಲಾಡ್ ಎಲ್ಲ ರೆಡಿ ಆಯಿತು. ಮೀನ್ ವೈಲ್ ನಾನು ಖಾರ ಪೊಂಗಲ್ಗೆ ಒಂದು ಸ್ಪೆಷಲ್ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಪೆಷಲ್ ಏನಲ್ಲ, ಎಲ್ಲರೂ ಮಾಡೋದೆ, ಬಟ್ ಇದರಲ್ಲಿ 1-2 ಇಂಗ್ರೀಡಿಯೆಂಟ್ಸ್ನ ನಾನು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ನಿಮಗೆ ಇಷ್ಟ ಆಗೋಷ್ಟು ನೀವು ಹಾಕ್ಕೋಬೋದು. ಸೊ ಅದ್ರ ಜೊತೆ ಖಾರಕ್ಕೆ ನಾನು 2 ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿನೇ ನೀವು ಯೂಸ್ ಮಾಡ್ಕೋಬಹುದು. ಸೊ ಎಲ್ಲರೂ ಈ ಚಟ್ನಿಗೆ ಏನು ಮಾಡ್ತಾರೆ ಅಂದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಯೂಸ್ ಮಾಡಲ್ಲ. ಬಟ್ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿನ ಎರಡನ್ನೂ ಯೂಸ್ ಮಾಡ್ತೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಅದು ನಮಗೆ ಒಂಥರ ಡಿಫ್ರೆಂಟ್
ಟೇಸ್ಟಲ್ಲಿ ಕಿಕ್ ಕೊಡುತ್ತೆ. ನನಗಂತೂ ಸಖತ್ ಕಿಕ್ ಕೊಡುತ್ತೆ, ಅದು ನಂಗೆ ತುಂಬ ಇಷ್ಟ. ಸೊ ಅದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಚಟ್ನಿ ಕಡಲೆ ಅಥವಾ ಪುಟಾಣಿ ಅಂತ ಏನಂತೀವಲ್ಲ, ಅದನ್ನು ನಾನಿಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅರ್ಧ ಕಪ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ ಕಪ್ ಮಿಸ್ ಆಗಿರೋದ್ರಿಂದ ನಾನು ಈ ಚಿಕ್ಕ ಪುಟಾಣಿ ಇದರಲ್ಲಿ ನಾನು ಹಾಕ್ತಾ ಇರೋದು. ಸೊ ಆಮೇಲೆ ರುಬ್ಬಕ್ಕೆ ಅವಶ್ಯಕತೆ ಇರುವಂಥ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದು ಕೂಡ ಒಂದು ಒಳ್ಳೆ ಹೆಲ್ದಿ ಬೆನಿಫಿಟ್. ಇವತ್ತು ನಾನು ತೋರಿಸ್ತಾ ಇರೋ ಈ ಫುಡ್ ಏನಪ್ಪ ಅಂದರೆ ನಮ್ಮ ಓವರಾಲ್ ಹೆಲ್ತ್ಗೆ ಯಾವುದೇ ರೋಗ ಇರಲಿ ಇಲ್ಲದೆ ಇರಲಿ ಎಲ್ರಿಗೂ ಸಖತ್ತಾಗಿರುತ್ತೆ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇದೇ ಥರ ಡೈಲಿ ನಾನು ನಿಮಗೆ ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಸೊ ಇಲ್ಲಿ ನೋಡಿ, ನಾನು ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆ ಕೊಡೋಲ್ಲ, ನಿಮಗೆ ಒಗ್ಗರಣೆ ಕೊಡಬೇಕಿದ್ರೆ ನೀವು ಕೊಡ್ಬೋದು. ಬಟ್ ನಂದು ಕಂಪ್ಲೀಟ್ಲಿ ಆಯಿಲ್ಲೆಸ್ ಫುಡ್ ಆಗಿರೋದ್ರಿಂದ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇಲ್ಲ. ಸೊ ಇವಾಗ ನಾವು ಕುಕ್ಕರ್ನ ಓಪನ್ ಮಾಡಿದಾಗ ನೋಡಿ ಈ ಥರ ರೆಡಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಮಸಿಬೇಕು. ಇದು ಪೊಂಗಲ್ ಕನ್ಸಿಸ್ಟೆನ್ಸಿನೇ ಇದೆ, ಬಟ್ ಏನಂದರೆ ಸ್ವಲ್ಪ ನಿಮಗೆ ಅನ್ನದ ಕಾಳು ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಅದನ್ನು ಚೆನ್ನಾಗಿ ಮಸಿದು ಸಖತ್ತಾಗಿ ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬರ್ತಾಯಿದ್ದೀನಿ. ಸಾಫ್ಟ್ ಬಾಯಲ್ಲಿಟ್ಟರೆ ಕರ್ಗೋಗಿಬಿಡತ್ತದು. ನನಗಿದಂತೂ ಸಖತ್ ಫೇವ್ರೆಟ್ ಫುಡ್ಡು. ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ನೀವು ಮಸಿದು ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕಿದ್ರಂತೂ ವಾವ್, ಅಮೇಝಿಂಗ್. ಸೊ ನೋಡಿ, ಇವತ್ತು ಸಲಾಡು ಮತ್ತು ಚಟ್ನಿ, ಪೊಂಗಲ್. ಸೊ ಯಾವಾಗಲೂ ನಾವು ಸೊಪ್ಪು ತರಕಾರಿ ಏನಂದರೆ ನಾವೇನು ಕಾರ್ಬೋಹೈಡ್ರೇಟ್ಸ್ ತೊಗೊತಾ ಇರ್ತೀವಲ್ಲ ಅದ್ರ 2ರಷ್ಟು ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.